ಓಂ ಗುರುಭ್ಯೋ ನಮಃ. ಹರಿ ಓಂ ಹರಿ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ಹಿಂದಿನ ಸಂಚಿಕೆಯಲ್ಲಿ 1, 10, 19 ಈ ಸಂಖ್ಯೆಯಲ್ಲಿ ಹುಟ್ಟಿದವರ ಬಗ್ಗೆ ನಾವು ತಿಳಿಸ್ಕೊಟ್ಟಿದ್ದು. ಇವತ್ತಿನ ಸಂಚಿಕೆಯಲ್ಲಿ ನಾವು 2, 11, 20 ಮತ್ತು 29 ಈ ಒಂದು ತಾರೀಖಲ್ಲಿ ಯಾರು ಹುಟ್ಟಿರ್ತಾರೆ ಅವರ ಬಗ್ಗೆ ತಿಳಿಸ್ಕೊಡೋಣ. ವಿಶೇಷವಾಗಿ 2 ಅನ್ನುವಂಥ ಸಂಖ್ಯೆ ಚಂದ್ರನ ಸಂಖ್ಯೆ ಆಗಿರುತ್ತೆ. ಅವರು ಮಾತೃತ್ವವನ್ನು ಜಾಸ್ತಿ ಹೊಂದಿರ್ತಾರೆ. ಈ 2, 11, 20 ಮತ್ತು 29 ಈ ಒಂದು ಸಂಖ್ಯೆಯಲ್ಲಿ ಹುಟ್ಟಿರೋರು ಏನಾಗಿರ್ತಾರೆ ಅಂದರೆ ಅತಿ ಹೆಚ್ಚು ಮಾತೃಭಾವವನ್ನು ಹೊಂದಿರ್ತಾರೆ ಮತ್ತು ಲಾಭದಾಯಕವಾದಂಥ ಕಾರ್ಯಗಳಿಗೆ ಮತ್ತು ಅವರು ಸ್ವಂತ ವಿಚಾರಗಳನ್ನು ಜಾಸ್ತಿ ಆಲೋಚನೆಯನ್ನು ಮಾಡುವಂಥದ್ದಾಗಿರುತ್ತೆ. ಅವರು ಜಾಸ್ತಿ ಅವರ ಸ್ವಂತ ವಿಚಾರವನ್ನು ಮಾಡ್ತಿರ್ತಾರೆ, ಇನ್ನೊಬ್ಬರು ಡಿಸಿಷನ್ನ ತೆಗೆದುಕೊಳ್ಳೋದಿಲ್ಲ ಮತ್ತು ಸ್ವಂತ ಒಂದು ತೀಕ್ಷ್ಣತೆಯಲ್ಲಿ ಹೊಂದಿರ್ತಾರೆ. ಒಂದು ಶಾಂತಿಯುತವಾದಂಥ ಮನೋಭಾವವನ್ನು ಸಹಿತ ಹೊಂದಿರ್ತಾರೆ ಮತ್ತು ಮುಂಗೋಪಕ್ಕೆ ಅವರು ಜಾಸ್ತಿ ಒತ್ತನ್ನು ಕೊಡೋದಿಲ್ಲ ಮತ್ತು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಜಾಗೃತಿಯನ್ನು ಸಹಿತ ಹೊಂದಿರ್ತಾರೆ ಮತ್ತು ನೌಕರರಾಗಿರ್ತಾರೆ. ಉದ್ಯೋಗ ಕ್ಷೇತ್ರಗಳಲ್ಲಿ ಆಡಳಿತಾತ್ಮಕವಾದಂಥ ಬೆಳವಣಿಗೆನ ಹೊಂದಿರ್ತಾರೆ ಮತ್ತು ಇವರನ್ನ ರೂಲ್ ಮಾಡೋರೇ ಬೇರೆ ಆಗಿರ್ತಾರೆ. ಇವರು ಆಡಳಿತಾತ್ಮಕವಾಗಿ ಮುಂದೆ ಬಂದರೂ ಸಹಿತ ಇವ್ರನ್ನ ರೂಲ್ ಮಾಡೋರೇ ಸಹಿತ ಬೇರೆ ಆಗಿರ್ತಾರೆ ಮತ್ತು ಎಲ್ಲ ವಿಚಾರದಲ್ಲೂ ಸಹಿತ ಒಂದಲ್ಲ ಒಂದು ಬೆಳವಣಿಗೆನ ತೆಗೆದುಕೊಳ್ತಾನೆ ಇರ್ತಾರೆ ಮತ್ತು ಜನಸಮೂಹವನ್ನು ಜಾಸ್ತಿ ಮಾಡ್ಕೊಳ್ತಾರೆ ಮತ್ತು ವಿಶೇಷವಾಗಿ ಜನರಿಗೆ ಹೆಚ್ಚು ಲಾಭವನ್ನು ತಂದು ಕೊಡುವಂಥದ್ದು ಸಾಮಾಜಿಕ ಕಾಳಜಿಯನ್ನು ಹೊಂದಿರ್ತಾರೆ. ಯಾರಪ್ಪ ಅಂದರೆ 2, 11 ಮತ್ತು 20, 29, 11, 20, 29 ಮತ್ತು 2 ಈ ಸಂಖ್ಯೆಯಲ್ಲಿ ಯಾರು ಹುಟ್ಟಿರ್ತಾರೆ ಅವರು ಅತಿ ಹೆಚ್ಚು ಸಾಮಾಜಿಕ ಕಾಳಜಿಯನ್ನು ಹೊಂದಿರ್ತಾರೆ ಮತ್ತು ಸದೃಢತೆಯಾಗಿರ್ತಾರೆ ಮತ್ತು ಮಾಡುವಂಥ ಕೆಲಸ ಕಾರ್ಯದಲ್ಲಿ ಅತಿ ಹೆಚ್ಚು ಒಂದು ಗುರು ಹಿರಿಯರಿಗೆ ಲಾಭವನ್ನು ತಂದುಕೊಡುವಂಥದ್ದು, ಗುರು ಹಿರಿಯರಿಗೆ ಗೌರವವನ್ನು ತಂದುಕೊಡುವಂಥದ್ದು ಈ ಥರ. ಮತ್ತು ಹೆಣ್ಣು ಮಕ್ಕಳಾಗಿದ್ದರೆ ಅವ್ರಿಗೇನಾಗ್ತಾ ಇರುತ್ತೆ ಅಂದರೆ ಹೆಚ್ಚು ಸ್ವಲ್ಪ ಸಮಸ್ಯೆಗಳು ಬರುವಂಥದ್ದು, ಗಂಡ ಹೆಂಡತಿಯ ನಡುವೆ ಕೆಲವೊಂದು ಕಿರಿಕಿರಿಗಳಾಗುವಂಥದ್ದು ಮತ್ತು ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ಬಿರುಕುಗಳು ಬರುವಂಥದ್ದು ಮತ್ತು ಹೆಣ್ಣಿಗೆ ಹೆಣ್ಣು ಶತ್ರು ಅಂತ ಕರಿತೀವಿ, ಜಡೆಗೆ ಜಡೆ ಶತ್ರು. ಆ ರೀತಿಯಲ್ಲಿ ಕೆಲವೊಂದು ಸ್ತ್ರೀಗೆ ಕೆಲವೊಂದು ಕಳಂಕಗಳು ಬರುವಂಥದ್ದು ಈ ಥರ ಸಮಸ್ಯೆಗಳು ಅವರ ಒಂದು ದಾಂಪತ್ಯ ಜೀವನದಲ್ಲಿ ಅನುಭವಿಸುವ ಒಂದು ಸಾಧ್ಯತೆಗಳು ಕಂಡುಬರುತ್ತೆ. ಜಾಗೃತಿಯಾಗಿರಬೇಕು. ಅದರಲ್ಲೂ ವಿಶೇಷವಾಗಿ 20 ಮತ್ತು 29 ಈ ತಾರೀಖಲ್ಲಿ ಹುಟ್ಟಿರೋರಿಗೆ ಈ ಥರ ಸಮಸ್ಯೆಗಳು ಬರುವಂತಹ ಸಾಧ್ಯತೆಗಳು ಜಾಸ್ತಿ ಆಗಿರುತ್ತೆ. ಮತ್ತು ವಿಶೇಷವಾಗಿ ಈ ಒಂದು 2ನೇ ತಾರೀಕು ಮತ್ತು 20ನೇ ತಾರೀಕು, 11ನೇ ತಾರೀಕು, 29ನೇ ತಾರೀಕು ಈ 4 ಸಂಖ್ಯೆಯಲ್ಲಿ ಯಾರು ಹುಟ್ಟಿರ್ತಾರೆ ಅವರು ಲಾಭದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡ್ತಿರ್ತಾರೆ ಮತ್ತು ಬೆಳದಿಂಗಳು ಹೇಗೆ ಬೀಳುತ್ತೆ ಆ ರೀತಿಯಲ್ಲಿ ಇವ್ರ ಜೀವನ ನಡೀತಾ ಇರುತ್ತೆ. ಚಂದ್ರನಿಗೆ ತುಂಬ ಹತ್ತಿರವಾದಂತಹ ಒಂದು ಸಂಖ್ಯೆ ಆಗಿರುತ್ತೆ ಇದು. ಮತ್ತು ಈ ಮಾಡುವಂತಹ ಕೆಲಸ ಕಾರ್ಯಗಳಿಗೆ ತೀಕ್ಷ್ಣತೆಯನ್ನು ಹೊಂದಿರ್ತಾರೆ ಮತ್ತು ಲಾಭದಾಯಕವಾದಂಥ ಕೆಲಸ ಕಾರ್ಯಗಳನ್ನು ಮಾಡುವಲ್ಲಿ ಅತಿ ಹೆಚ್ಚು ಬೆಳವಣಿಗೆಯನ್ನು ಇವರು ಹೊಂದಿರ್ತಾರೆ. ಮತ್ತು ಮನೆಯಲ್ಲಿ ಕೌಟುಂಬಿಕ ಕಲಹಗಳಾಗಿರ್ಬೋದು, ಮನೆಯಲ್ಲಿ ಸಣ್ಣ ಪುಟ್ಟ ದೋಷಗಳಾಗಿರ್ಬೋದು ಇವನ್ನೆಲ್ಲವನ್ನು ಸಹಿತ ಹೆದರಿಸುವಂತಹ ಒಂದು ಮಾತೃತ್ವವಾದಂತಹ ಚಿಹ್ನೆಯನ್ನು ಸಹಿತ ಇವರು ಹೊಂದಿರ್ತಾರೆ. ವಿಶೇಷವಾಗಿ 2, 11, 20, 29 ಈ ಒಂದು ತಾರೀಕಿನಲ್ಲಿ ಯಾರು ಹುಟ್ಟಿರ್ತಾರೆ ಅವ್ರಿಗೆ ಲಾಭಗಳು ಜಾಸ್ತಿ ಆಗಿರುತ್ತೆ. ಮತ್ತು ವಿಶೇಷ ಕೆಲವೊಬ್ಬರು ಮಹಾಪುರುಷರು ಏನು ಹುಟ್ಟಿದ್ದಾರೆ ಈ ಒಂದು ತಿಂಗಳಲ್ಲಿ ಯಾರ್ಯಾರಂತ ನೋಡೋಣ. ಮಹಾತ್ಮ ಗಾಂಧೀಜಿಯವರು ಸಹಿತ 2 ಅಕ್ಟೋಬರ್ನೇ ತಾರೀಕು ಹುಟ್ಟಿರ್ತಾರೆ. ಅವರು ಸಹಿತ ಯಾವ ರೀತಿಯಾಗಿ ಒಂದು ನಮ್ಮ ಸ್ವತಂತ್ರಕ್ಕೋಸ್ಕರ ಎಷ್ಟು ಕಷ್ಟಪಟ್ಟಿದ್ದಾರೆ ಅನ್ನುವಂಥದ್ದು ಈ ಒಂದು ಅಷ್ಟು ಒಂದು ಆಡಳಿತಾತ್ಮಕವಾದಂಥ ಬೆಳವಣಿಗೆಯನ್ನು ಈ ಒಂದು ತಾರೀಕಿನಲ್ಲಿ ಹುಟ್ಟಿರೋರು ಹೊಂದಿರ್ತಾರೆ. ಮತ್ತು ದಿಲೀಪ್ ಕುಮಾರ್ ಅಂದರೆ ನಟ, ಆತನು ಸಹಿತ 11ನೇ ತಾರೀಕು ಡಿಸೆಂಬರಲ್ಲಿ ಹುಟ್ಟಿರ್ತಾರೆ. ಮತ್ತು ಸುಮಿತ್ರಾ ಆನಂದ್ ಪಂತ್ ಅವರು ಸಹಿತ ಅವರು ಒಂದು ಮಹಾಕವಿ, ಅವರು ಸಹಿತ 20ನೇ ತಾರೀಕು ಮೇಲೆ ಹುಟ್ಟಿರ್ತಾರೆ. ಮತ್ತು ಇದೇ ರೀತಿಯಲ್ಲಿ ನಾವು ನೋಡಿದ್ರೆ ಈ ತುಂಬ ಮಹಾಪುರುಷರು ಸಹಿತ ಅವರ ಒಂದು ಸಾಧನೆಗಳನ್ನು ನಾವು ನೋಡ್ತಾ ಹೋದರೆ ಇದೇ ರೀತಿಯಾಗಿ ಸಾಧನೆಯನ್ನು ಮಾಡುವಂತಹ ಒಂದು ಯೋಗಗಳು ಮತ್ತು ಯೋಗ್ಯತೆಗಳು ಎರಡೂ ಸಹಿತ ಇವ್ರು ಕಂಡು ಬಂದರೂ ಸಹಿತ ಅದನ್ನು
ಪ್ರೋತ್ಸಾಹದಿಂದ ಅವರು ಮುಂದುವರಿಬೇಕಾಗುತ್ತೆ. ಮತ್ತು ವಿಶೇಷವಾಗಿ ನಾವು ನೋಡೋದಾದರೆ ಈ ಒಂದು ತಾರೀಕಿನಲ್ಲಿ ಹುಟ್ಟಿರೋರಿಗೆ ಒಂದು ಯಾವ ರೀತಿಯಲ್ಲಿ ಒಂದು ಪರಿಸರ ಪ್ರೇಮಿಗಳಾಗಿರ್ತಾರೆ ಇವರು. ಮತ್ತು ಸಾರ್ವಜನಿಕ ಕ್ಷೇತ್ರದಲ್ಲಿ ದುಡಿಮೆಗೆ ಹೆಚ್ಚಿನ ಒಂದು ಕಾರ್ಯಗಳನ್ನು ಕೊಟ್ಟಿರ್ತಾರೆ. ಮತ್ತು ಕಾರ್ಯಕ್ರಮಗಳಿಗೆ ಹೆಚ್ಚು ಒಂದು ಭಾಗವಹಿಸುವಂತಾಗಿರುತ್ತೆ. ಮತ್ತು ಸಂತೋಷ ಮತ್ತು ಸಮಾರಂಭಗಳನ್ನು ಹೆಚ್ಚಾಗಿ ಮುಂಜಾಗರೂಕತೆಯನ್ನು ಮಾಡುವಂಥವರಾಗಿರ್ತಾರೆ. 2, 11, 20 ಮತ್ತು 29 ಈ ತಾರೀಕಿನಲ್ಲಿ ಹುಟ್ಟಿರೋರು. ಮತ್ತು ವಿಶೇಷವಾಗಿ ಇವ್ರಿಗೆ ಕೆಲವೊಂದು ಬೆಳವಣಿಗೆಯ ಬಗ್ಗೆ, ಒಂದು ಮಾತೃತ್ವದ ಬಗ್ಗೆ ಮತ್ತು ಒಂದು ಕೇರಿಂಗ್ ಆಗಿರ್ತಾರೆ. ಮತ್ತು ತುಂಬಾ ಒಂದು ಕೇರಿಂಗ್ ಆ್ಯಕ್ಟಿವಿಟಿಯಲ್ಲಿ ತುಂಬಾ ಒಂದು ಭಾಗವನ್ನು ವಹಿಸ್ತಾರೆ ಇವರು. ಮತ್ತು ಅತಿ ಹೆಚ್ಚು ಬೆಳವಣಿಗೆಯನ್ನು ಹೊಂದಿರ್ತಾರೆ. ಮತ್ತು ವಿಶೇಷವಾಗಿ ಈ ಒಂದು 11 ಮತ್ತು 20ನೇ ತಾರೀಕಲ್ಲಿ ಹುಟ್ಟಿರೋರಿಗೆ ಮತ್ತು ಮಾತೃತ್ವದ ಬೆಳವಣಿಗೆ ಜಾಸ್ತಿ ಆಗಿರುತ್ತೆ. ಮತ್ತು ಈ ಒಂದು 5 ಸಂಖ್ಯೆಯಲ್ಲಿ ಯಾರು ಹುಟ್ಟಿರ್ತಾರೆ ಅವರಿಗೆ ಕೆಲವೊಂದು ಬೆಳವಣಿಗೆಯ ಜೊತೆಗೆ ಒಂದು ದೈವಿಕವಾದಂಥ ಆರಾಧನೆಯನ್ನು ಮಾಡ್ತಾ ಹೋಗ್ತಾ ಇರ್ತಾರೆ. ಸ್ವಲ್ಪ ವಾಹನದಲ್ಲಿ ಜಾಗೃತಿಯಾಗಿರಬೇಕಾಗುತ್ತೆ ಇವ್ರಿಗೇನಪ್ಪ ಅಕಸ್ಮಾತಾಗಿ ಕೆಲವೊಂದು ಸಮಸ್ಯೆಗಳು ಬರುವಂಥದ್ದು, ದಿಢೀರನೆ ಇವ್ರ ಮೇಲೆ ಶತ್ರುತ್ವಗಳು ಜಾಸ್ತಿ ಆಗುವಂಥದ್ದು, ಮತ್ತು ವಾಹನದಲ್ಲಿ ಅಪಘಾತಗಳಾಗುವಂಥದ್ದು ಅಥವಾ ಹಿತಶತ್ರುಗಳಿಂದನೇ ಇವರಿಗೆ ಅವಮಾನಗಳಾಗುವಂಥದ್ದು, ಈ ಥರ ಸಮಸ್ಯೆಗಳು ಇವ್ರಿಗೆ ಕಂಡು ಬರುತ್ತೆ. ತಾವು ತುಂಬಾ ಒಂದು ಜಾಗೃತಿಯಾಗಿರಬೇಕು. ತಾವೇನಪ್ಪ ಮಾಡೋದಂದರೆ ಓಂ ನಮೋ ಚಂದ್ರಾಯ ನಮಃ ಅನ್ನುವಂತಹ ಮಂತ್ರವನ್ನು ತಾವು ಪಠನೆಯನ್ನು ಮಾಡೋದ್ರಿಂದ ಅತಿ ಹೆಚ್ಚು ಲಾಭಗಳಾಗುತ್ತೆ. ತಮಗೆ ಅದೃಷ್ಟ ಸಂಖ್ಯೆ ಆದರೆ 9, 6, 5 ಈ ಸಂಖ್ಯೆಗಳು ತಮಗೆ ತುಂಬಾ ಒಂದು ಅದೃಷ್ಟವನ್ನು ತಂದುಕೊಡುತ್ತೆ. ಜಾದೃಷ್ಟ ಪುಷ್ಯ ರಾಗವನ್ನು ತಾವು ಹಾಕೊಳ್ಳೋದು ತುಂಬಾ ಉತ್ತಮ. ತಮ್ಮ ತೋರು ಬೆರಳಿಗೆ ಪುಷ್ಯ ರಾಗವನ್ನು ತಾವು ಧಾರಣೆ ಮಾಡೋದ್ರಿಂದ ಅತಿ ಹೆಚ್ಚು ಲಾಭಗಳು ಸಹಿತ ಕಂಡು ಬರುತ್ತೆ. ಮತ್ತು ವಿಶೇಷವಾಗಿ ತಾವು ಏನಪ್ಪ ಮಾಡಬೇಕು, ಇನ್ನೂ ಹೆಚ್ಚಿನ ಮಾಹಿತಿಗೆ ತಾವೇನಪ್ಪ ಮಾಡಬೇಕಂದ್ರೆ ನುರಿತ ಜ್ಯೋತಿಷ್ಯರಲ್ಲಿ ತಮ್ಮ ಒಂದು ಡೇಟ್ ಆಫ್ ಬರ್ತನ್ನು ತಗೊಂಡೋಗಿ ಒಂದು ನ್ಯೂಮಾರಾಲಜಿನ ತಾವು ಸ್ವಲ್ಪ ಚೆಕ್ ಮಾಡ್ಕೊಳ್ಳೋದ್ರಿಂದ ತಮಗೆ ಆಗು ಹೋಗುಗಳು ಕಂಡು ಬರ್ತವೆ. ಇನ್ನು ಮುಂದೆ ಏನಾದ್ರು ತುಂಬ ಅಡೆತಡೆಗಳಾಗಿದ್ದರೆ, ಕೆಲಸ ಕಾರ್ಯದಲ್ಲಿ ಅಡೆತಡೆಗಳಾಗಿದ್ದರೆ ಸ್ವಲ್ಪ ತಮ್ಮ ಒಂದು ಜ್ಯೋತಿಷ್ಯವನ್ನು ತಾವು ಒಂದು ಸಹಿತ ಪರಿಶೀಲನೆ ಮಾಡಿಕೊಂಡ್ರೆ ಅತಿ ಹೆಚ್ಚು ಲಾಭಗಳು ತಮಗೆ ಕಂಡು ಬರುತ್ತೆ ಅಂತಲೂ ಹೇಳ್ಬೋದು. ಇದಾಗಿತ್ತು 2, 11, 20 ಮತ್ತು 29 ಈ ಸಂಖ್ಯೆಯ ಸಾರಾಂಶಗಳು. ಇನ್ನು ಅತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಅತಿ ಹೆಚ್ಚು ಪ್ರಶ್ನೆಗಳನ್ನು ಸಹಿತ ತಾವಿಲ್ಲಿ ಕೇಳ್ಬೋದು. ಎಲ್ಲದಕ್ಕೂ ಸಹಿತ ಉತ್ತರ ಸಿಗ್ತಾ ಹೋಗುತ್ತೆ. ಮತ್ತು ಇದೇ ರೀತಿ ತಮಗೆ ಎಲ್ಲ ರೀತಿಯಲ್ಲೂ ಬೆಳವಣಿಗೆಗಳು ಕಂಡುಕೊಂಬರಲಿ ಅಂತ ಹೇಳ್ತಾ ನನ್ನ ತಾಯಿ ಜಗನ್ಮಾತೆ ಆರಾಧ್ಯ ದೈವ ಆಗಿರುವಂಥ ಶ್ರೀ ಕೊಲ್ಲೂರು ಮೂಕಾಂಬಿಕೆಯ ಪಾದಚರಣೆಗಳಿಗೆ ನಮಿಸುತ್ತಾ ತಾಯಿ ಜಗನ್ಮಾತೆ ಎಲ್ಲರಿಗೂ ಸಹಿತ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು, ಸರ್ವಮಂಗಳಾನಿ ಭವಂತು.